ಯಾರು ಹಿತವರು ನಿಮಗೆ, ಔರಂಗಜೇಬೋ ಸಂಭಾಜಿಯೋ? ಈ ವಿಡಿಯೋ ನೋಡಿದ ನಂತರ ನಿರ್ಧರಿಸಿ. ಶಿವಾಜಿಯ ಹಿರಿಯ ಮಗ ಸಂಭಾಜಿಯ ಜೀವನವನ್ನು ಆಧರಿಸಿದ ಮರಾಠಿ ಚಿತ್ರಪಟ ಛಾವಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದ ಮೇಲೆ ಸಂಭಾಜಿ ಹಾಗೂ ಔರಂಗಜೇಬರ ಬಗ್ಗೆ ಚರ್ಚೆ ತಾರಕಕ್ಕೇರುತ್ತಿದೆ. ಆದರೆ ಈ ಚರ್ಚೆಯಲ್ಲಿ ಇತಿಹಾಸ ಏಟು ತಿನ್ನುತ್ತಿದೆ. ಔರಂಗಜೇಬನನ್ನು ಅತ್ಯಂತ ಕ್ರೂರನೆಂದು, ಧರ್ಮಾಂಧನೆಂದು ಚಿತ್ರಿಸಿ ಆತ ಸಂಭಾಜಿಯನ್ನು ಚಿತ್ರಹಿಂಸೆ ಮಾಡಿ ಕೊಂದನೆಂದು, ಸಂಭಾಜಿ ಧೀರ ವೀರ ಶೂರನೆಂದು, ತನ್ನ ಧರ್ಮಕ್ಕಾಗಿ ಪ್ರಾಣ ತೆತ್ತನೆಂದು ಬಿಂಬಿಸಲಾಗುತ್ತಿದೆ. ಈ ಆರೋಪ ಹೊಗಳಿಕೆಗಳಲ್ಲಿ ಸತ್ಯವೆಷ್ಟು, ಅರ್ಧ ಸತ್ಯವೆಷ್ಟು, ಸುಳ್ಳೆಷ್ಟು? ಇವರಿಬ್ಬರ ಬದುಕುಗಳನ್ನು, ಅವರು ಎಸಗಿದ ಕ್ರೌರ್ಯ, ಅವರ ಧರ್ಮನಿಷ್ಠೆ ಹಾಗೂ ಬದುಕಿದ ವಿಧಾನಗಳ ಆಧಾರದ ಮೇಲೆ ಹೊರಗೆ ಹಚ್ಚೋಣ. ಔರಂಗಜೇಬ ತನ್ನ ಸಹೋದರರೂ ಸೇರಿದ ಹಾಗೆ ತನ್ನ ಕುಟುಂಬದ ಅನೇಕ ಸದಸ್ಯರನ್ನ ಕೊಂದಿದ್ದ. ತನ್ನ ಸ್ವಂತ ತಂದೆಯನ್ನೇ ಜೈಲಿಗೆ ಹಾಕಿದ್ದ. ಅಶೋಕ ಚಕ್ರವರ್ತಿ ತನ್ನ ಸಹೋದರರನ್ನು ಕೊಂದೇ ಚಕ್ರವರ್ತಿಯಾಗಿದ್ದ. ಔರಂಗಜೇಬ್ ತನ್ನ ತಂದೆಯನ್ನು ಜೈಲಿನಲ್ಲಿ ಇಟ್ಟಿದ್ದರೆ, ಮಗಧದ ರಾಜ ಅಜಾತಶತ್ರು ತನ್ನ ತಂದೆ ಬಿಂಬಿಸಾರನನ್ನು ಕೊಂದು ರಾಜನಾಗಿದ್ದ. ಮೇವಾಡದ ರಾಣಾ ಕುಂಭಾನನ್ನು ಅವನ ಮಗ ಕೊಂದು ರಾಣಾ ಆಗಿದ್ದ. ಔರಂಗಜೇಬ್ ತನ್ನ ಆಡಳಿತಾವಧಿಯಲ್ಲಿ 4.6 ಮಿಲಿಯನ್ ಭಾರತೀಯರನ್ನ ಕೊಂದಿದ್ದ. ಅಂದ್ರೆ 46 ಲಕ್ಷ ಭಾರತೀಯರನ್ನ ಕೊಂದಿದ್ದ ಅಂತ ಹೇಳಿ NYT ಅಂದ್ರೆ ನ್ಯೂಯಾರ್ಕ್ ಟೈಮ್ಸ್ ಅಧಿಕೃತವಾಗಿ ಹೇಳಿದೆ. ಪಶ್ಚಿಮದ ಜನ ಭಾರತದ ಬಗ್ಗೆ ಸುಳ್ಳುಗಳನ್ನು ಹರಡುತ್ತಾರೆ ಎನ್ನುವವರು ನ್ಯೂಯಾರ್ಕ್ ಟೈಮ್ಸ್ ಹೇಳಿದ್ದನ್ನು ನಂಬುತ್ತಾರೆ. ಔರಂಗಜೇಬ ಮುಸ್ಲಿಮನಾಗಿದ್ದು ತನ್ನ ಆಡಳಿತಾವಧಿಯ 50 ವರ್ಷಗಳಲ್ಲಿ 46 ಲಕ್ಷ ಹಿಂದೂಗಳನ್ನು ಕೊಂದಿದ್ದ ಎಂದೇ ಇಟ್ಟುಕೊಳ್ಳೋಣ. ಕುರುಕ್ಷೇತ್ರ ಯುದ್ಧದಲ್ಲಿ ಬರೀ 18 ದಿನಗಳಲ್ಲಿ ಮಹಾಭಾರತದ ಸ್ತ್ರೀ ಪರ್ವದಲ್ಲಿ ಯುಧಿಷ್ಠಿರ ಹೇಳುವಂತೆ ಹಿಂದೂಗಳು 1,000 ಮಿಲಿಯನ್ ಹಿಂದೂಗಳನ್ನೇ ಕೊಲ್ಲಲಿಲ್ಲವೇ? ಅಶೋಕ ತನ್ನ 13ನೆಯ ಶಿಲಾಶಾಸನದಲ್ಲಿ ಹೇಳುವಂತೆ ಒಂದೇ ದಿನದ ಯುದ್ಧದಲ್ಲಿ ಕಳಿಂಗದ 1 ಲಕ್ಷ ಜನರನ್ನು ಕೊಲ್ಲಲಿಲ್ಲವೇ? ಕ್ರೌರ್ಯದಲ್ಲಿ ಸಂಭಾಜಿ ಹಿಂದೇನಿರಲಿಲ್ಲ. ಅವನ ವಿರುದ್ಧ ಪಿತೂರಿ ಮಾಡಿದ್ದರು ಎಂಬ ಆರೋಪದ ಮೇಲೆ 8 ಅಧಿಕಾರಿಗಳನ್ನು ಆನೆಗಳಿಂದ ತುಳಿಸಿ ಕೊಂದಿದ್ದನಲ್ಲದೆ 20 ಜನರನ್ನು ಮರಣದಂಡನೆಗೆ ಗುರಿ ಮಾಡಿದ್ದ. ತನ್ನ ಪತಿಗೆ ಅಂದರೆ ಶಿವಾಜಿಗೆ ವಿಷ ನೀಡಿದ ಆರೋಪವನ್ನು ಸೊಯ್ರಾಬಾಯಿ ಮೇಲೆ ಹೊರಿಸಿ ವಿಷ ನೀಡಿ ಕೊಲ್ಲಲಾಯಿತು. ಅವಳ ತಂದೆಯ ಕುಟುಂಬ ಶಿರ್ಕೆಗಳ ಆಸ್ತಿಯನ್ನು ವಶಪಡಿಸಿಕೊಂಡು ಅನೇಕ ಸದಸ್ಯರನ್ನು ಕೊಲ್ಲಲಾಯಿತು. ಉಳಿದವರು ಮೊಘಲ್ ಪ್ರದೇಶಕ್ಕೆ ಓಡಿಹೋದರು. ಹೀಗೆ ಸಂಭಾಜಿಯ ಕ್ರೌರ್ಯವನ್ನು ಹೇಳುತ್ತಿರುವ ಇತಿಹಾಸಕಾರ ಮುಸ್ಲಿಮನೂ ಅಲ್ಲ, ಎಡಪಂಥೀಯನೂ ಅಲ್ಲ, ಬ್ರಿಟಿಷನೂ ಅಲ್ಲ. ಅಪ್ಪಟ ಬಲಪಂಥೀಯ ಇತಿಹಾಸಕಾರ ಡಾಕ್ಟರ್ RC ಮಜುಮ್ದಾರ್. ಮೊಘಲರನ್ನ ಹಿಮ್ಮೆಟ್ಟಿಸಿದಂತಹ ಧೀರ ವೀರ ಶೂರ ಈ ಸಂಭಾಜಿ. ಆದ್ರೆ ಸಂಭಾಜಿ ಮೊಘಲರಿಗೆ ಒಂದಿಂಚು ಕೋಟೆಯನ್ನು ಕೂಡ ವಶಪಡಿಸಿಕೊಳ್ಳೋದಕ್ಕೆ ಬಿಟ್ಟಿಲ್ಲ. ಮೊಘಲರ ವಿರುದ್ಧ ದಿಟ್ಟತನದಿಂದ ಹೋರಾಡಿ ಅವನ್ನ ಸೋಲಿಸಿದ್ರು. ಆದರೆ ಇತಿಹಾಸ ಏನು ಹೇಳುತ್ತದೆ? ಮರಾಠರು ಹಲವಾರು ಸಂದರ್ಭಗಳಲ್ಲಿ ಸೋಲು ಅನುಭವಿಸಿದರು ಮತ್ತು ಅವರ ಹೆಚ್ಚಿನ ಪ್ರದೇಶವನ್ನು ಆಕ್ರಮಿಸಿಕೊಳ್ಳಲಾಯಿತು. ಅನೇಕ ಮರಾಠ ಸರದಾರರು ಮುಘಲರ ಜೊತೆ ಸೇರಿದರು. ಶಂಭೂಜಿಯ 2 ಹೆಂಡತಿಯರು ಮತ್ತು ಒಬ್ಬ ಮಗಳನ್ನು ಸೆರೆಹಿಡಿದು ಬಹದ್ದೂರ್ಗಢ ಕೋಟೆಯಲ್ಲಿ ಬಂಧನದಲ್ಲಿ ಇಡಲಾಯಿತು. ಈ ಚಿತ್ರಹಿಂಸೆಯನ್ನ ತಾಳಲಾಗದೆ ಈ ದುಷ್ಟರ ಕೈಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಆ ಮಹಿಳೆಯರು ಬೆಂಕಿಗೆ ಹಾರಿ ತಮ್ಮ ಪ್ರಾಣ ತ್ಯಾಗವನ್ನ ಮಾಡ್ತಾರೆ. ಈ ವಿಷಯದಲ್ಲಿಯೂ ಸಂಭಾಜಿ ಏನೂ ಕಡಿಮೆ ಇರಲಿಲ್ಲ. 1681ರಲ್ಲಿ ಬುರ್ಹಾನ್ಪುರದ ಮೇಲೆ ಸಂಭಾಜಿ ನಡೆಸಿದ ದಾಳಿಯಲ್ಲಿ ಅಲ್ಲಿಯ ಅನೇಕ ಗೌರವಾನ್ವಿತ ಪುರುಷರು ತಮ್ಮ ಕುಟುಂಬದ ಗೌರವವು ಭಂಗಗೊಳ್ಳುವುದನ್ನು ನೋಡುವ ಬದಲು ತಮ್ಮ ಹೆಂಡತಿಯರು ಮತ್ತು ಹೆಣ್ಣು ಮಕ್ಕಳನ್ನು ಕೊಂದು ನಂತರ ಮರಾಠರೊಂದಿಗೆ ಹೋರಾಡಿ ಹತಾಶರಾಗಿ ಪ್ರಾಣ ಬಿಟ್ಟರು ಎನ್ನುತ್ತಾರೆ ಇತಿಹಾಸಕಾರ ಡಾಕ್ಟರ್ RC ಮಜುಮ್ದಾರ್.
1689ರಲ್ಲಿ ಮರಾಠ ನಾಯಕರನ್ನ ಭೇಟಿಯಾಗೋದಕ್ಕೆ ಸಂಭಾಜಿ ಸಂಗಮೇಶ್ವರಕ್ಕೆ ಹೋಗಿದ್ರು. ಈ ಸಮಯದಲ್ಲಿ ಒಳಗಡೆ ಇರೋರು ಯಾರೋ ಮೊಘಲರಿಗೆ ಮಾಹಿತಿಯನ್ನ ಕೊಟ್ಟರು. ಮೊಘಲರು ಮೋಸದಿಂದ ಸಂಭಾಜಿಯವರನ್ನ ಸೆರೆ ಹಿಡಿದ್ರು. ಗೋವಾ ದಂಡಯಾತ್ರೆಯಿಂದ ಹಿಂದಿರುಗಿದ ನಂತರ ಸಂಭಾಜಿ ಮದ್ಯ ಮತ್ತು ಮಹಿಳೆಯರಲ್ಲಿ ತನ್ನ ಸಮಯವನ್ನು ಕಳೆದನು. ಈ ಮಾತನ್ನು ಡಚ್ ಅಧಿಕಾರಿಗಳು ಮತ್ತು ಸಮಕಾಲೀನ ಇತಿಹಾಸಕಾರ ಇಟಲಿಯ ಮನುಚ್ಚಿ ಸಮರ್ಥಿಸುತ್ತಾರೆ. ಸಂಗಮೇಶ್ವರದಲ್ಲಿ ಸ್ವಂತ ಸುರಕ್ಷತೆಯ ಬಗ್ಗೆಯೂ ಸರಿಯಾದ ಕಾಳಜಿ ಇಲ್ಲದೆ ಸಂಭಾಜಿ ಕುಡಿದು ಮೋಜು ಮಸ್ತಿಯಲ್ಲಿ ಮುಳುಗಿದ್ದಾಗ ಮೊಘಲ್ ಅಧಿಕಾರಿ ಮುಖರ್ರಬ್ ಖಾನ್ ಸೆರೆ ಹಿಡಿದು ಬಹದ್ದೂರ್ಗಢದಲ್ಲಿರುವ ಸಾಮ್ರಾಜ್ಯಶಾಹಿ ಶಿಬಿರಕ್ಕೆ ಕರೆತಂದ ಎನ್ನುತ್ತಾರೆ ಇತಿಹಾಸಕಾರ ಡಾಕ್ಟರ್ R.C. ಮಜುಮ್ದಾರ್. ಹಿಂದೆ ಒಬ್ಬ ಬ್ರಾಹ್ಮಣ ಹೆಂಗಸಿನ ಮೇಲೆ ಅತ್ಯಾಚಾರ ಮಾಡಿದ್ದಕ್ಕಾಗಿಯೇ ಸಂಭಾಜಿಯನ್ನು ಅವನ ತಂದೆ ಶಿವಾಜಿ ಪನ್ಹಾಳದ ಕೋಟೆಯಲ್ಲಿ ಬಂಧನದಲ್ಲಿರಿಸಿದ್ದರು. ಮಹಿಳೆಯರು ಮತ್ತು ಮದ್ಯದ ಚಟಕ್ಕೆ ಒಳಗಾಗಿದ್ದ ಸಂಭಾಜಿ ಶಿವಾಜಿಯ ಅಷ್ಟಪ್ರಧಾನರಲ್ಲಿ ಒಬ್ಬನಾಗಿದ್ದ ಬಾಲಾಜಿ ಆವಜಿಯನ್ನು ಕೊಂದಿದ್ದನಷ್ಟೇ ಅಲ್ಲ, ಅವನ ಮಗಳ ಮೇಲೂ ದುಷ್ಟದೃಷ್ಟಿ ಹಾಕಿದ್ದ. ಅವಳು ತನ್ನ ಪಾತಿವೃತ್ಯವನ್ನು ಉಳಿಸಿಕೊಳ್ಳಲು ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ಈ ವಿಷಯವನ್ನು RSSನ ನಾಯಕರಾಗಿದ್ದ ಗೋಳ್ವಲ್ಕರ್ ದಾಖಲಿಸಿದ್ದಾರೆ. ಇತಿಹಾಸಕಾರರ ಪ್ರಕಾರ ಸಂಭಾಜಿಯವರು ಇಸ್ಲಾಂ ಧರ್ಮವನ್ನ ಸ್ವೀಕರಿಸಲ್ಲ ಅಂತ ಹೇಳಿದ್ದಕ್ಕೆ ಈ ಕುತಂತ್ರಿ ಔರಂಗಜೇಬ್ ಸಂಭಾಜಿಯವರ ನಾಲಿಗೆಯನ್ನು ಕೂಡ ಕತ್ತರಿಸಿದ್ದಂತೆ. ಆದರೆ ಇತಿಹಾಸಕಾರರು ಹೇಳುವುದೇ ಬೇರೆ. ಸಂಭಾಜಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಬೇಕೆಂದು ಔರಂಗಜೇಬ್ ಕೇಳಿದನೆಂಬುದು ಇತಿಹಾಸದಲ್ಲಿಲ್ಲ. ಇದೆಲ್ಲ ಹಿಂದುತ್ವವಾದಿಗಳ ಸೃಷ್ಟಿ. ಸಂಭಾಜಿ ತನ್ನ ಸಂಪತ್ತನ್ನು ಎಲ್ಲಿ ಬಚ್ಚಿಟ್ಟಿದ್ದಾನೆ ಮತ್ತು ಯಾವ ಮುಘಲ್ ಅಧಿಕಾರಿಗಳು ಸಂಭಾಜಿಯೊಂದಿಗೆ ವ್ಯವಹರಿಸುತ್ತಿದ್ದರು ಎನ್ನುವುದನ್ನು ತಿಳಿದುಕೊಳ್ಳಲು ಔರಂಗಜೇಬ್ ಬಯಸಿದ್ದ. ಆದರೆ ಸಾರ್ವಜನಿಕ ಅವಮಾನದಿಂದ ಹತಾಶೆಗೆ ಒಳಗಾಗಿದ್ದ ಸಂಭಾಜಿ ಔರಂಗಜೇಬನನ್ನು ಮತ್ತು ಅವನ ಪ್ರವಾದಿಯನ್ನು ನಿಂದಿಸುತ್ತಾ ತನ್ನ ನಾಲಿಗೆಯನ್ನು ಹರಿಬಿಟ್ಟ ಮತ್ತು ಔರಂಗಜೇಬ್ ತನ್ನ ಮಗಳನ್ನು ಸ್ನೇಹದ ಬಹುಮಾನವಾಗಿ ತನಗೆ ನೀಡಬೇಕೆಂದು ವ್ಯಂಗ್ಯವಾಗಿ ಕೇಳಿದ ಎನ್ನುತ್ತಾರೆ ಇತಿಹಾಸಕಾರ ಯದುನಾಥ್ ಸರ್ಕಾರ್. ಸಂಭಾಜಿಯ ಮಗ ಶಾಹು ಮುಘಲರ ಬಂಧನಕ್ಕೊಳಗಾದಾಗ ಬರೀ 7 ವರ್ಷದವನಿದ್ದ. 1707ರಲ್ಲಿ ಔರಂಗಜೇಬ ಸತ್ತ ನಂತರ ಅವನನ್ನು ಬಿಡಲಾಯಿತು. ಅಂದರೆ ಆತ 18 ವರ್ಷ ಔರಂಗಜೇಬನ ಅಧೀನದಲ್ಲಿದ್ದ. ಆದರೂ ಔರಂಗಜೇಬ ಅವನ ಧರ್ಮ ಪರಿವರ್ತನೆಗೆ ಪ್ರಯತ್ನಿಸಲಿಲ್ಲವಲ್ಲ. ಹಾಗಿದ್ದರೆ ಔರಂಗಜೇಬ ಧರ್ಮಾಂಧ ಹೇಗೆ? ಸಂಭಾಜಿಯ ಪತ್ನಿ ಏಸುಬಾಯಿ 27 ವರ್ಷ ಔರಂಗಜೇಬನ ಜೈಲಿನಲ್ಲಿದ್ದಳು. ಶಿವಾಜಿಯ ಹೆಂಡತಿಯರಲ್ಲಿ ಒಬ್ಬಳಾದ ಸಕ್ವರ್ ಬಾಯಿ ಮುಘಲರ ಸೆರೆವಾಸದಲ್ಲಿ ಸಂಭಾಜಿಯ ಪತ್ನಿ ಏಸುಬಾಯಿಯ ಜೊತೆಗಿದ್ದಳು. ಆದರೂ ಔರಂಗಜೇಬ ಅವರ ಧರ್ಮ ಪರಿವರ್ತನೆಗೆ ಪ್ರಯತ್ನಿಸಲಿಲ್ಲವಲ್ಲ. ಹಾಗಿದ್ದರೆ ಔರಂಗಜೇಬ ಧರ್ಮಾಂಧ ಹೇಗೆ? ಈ ಸಂಬಂಧದಲ್ಲಿ ಔರಂಗಜೇಬನ ಧಾರ್ಮಿಕ ಮತಾಂಧತೆ ಮತ್ತು ಅವನ ತಂದೆ ಮತ್ತು ಸಹೋದರರ ಮೇಲಿನ ಕ್ರೌರ್ಯದ ಹೊರತಾಗಿಯೂ ಅವನನ್ನು ಒಬ್ಬ ಸಮರ್ಥ ಆಡಳಿತಗಾರನೆಂದು ಪರಿಗಣಿಸಬೇಕು ಎಂದು ಹೇಳುವುದು ನ್ಯಾಯಯುತವಾಗಿದೆ ಎನ್ನುತ್ತಾರೆ ಡಾಕ್ಟರ್ R.C. ಮಜುಮ್ದಾರ್. ಔರಂಗಜೇಬ್ ಏಷ್ಯಾದ ಶ್ರೇಷ್ಠ ಆಡಳಿತಗಾರರಲ್ಲಿ ಒಬ್ಬನಾಗಿದ್ದನು. ಬುದ್ಧಿವಂತಿಕೆ, ಚಾರಿತ್ರ್ಯ ಮತ್ತು ಉದ್ಯಮಶೀಲತೆಯಲ್ಲಿ ಅವನು ಅಸಾಧಾರಣ ಮಟ್ಟದಲ್ಲಿ ಕಠಿಣ ಪರಿಶ್ರಮಿ, ಕ್ರಿಯಾಶೀಲ, ನೈತಿಕ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ಪ್ರೇರಿತನಾಗಿದ್ದನು. ಅವನು ತನಗೆ ತಾನು ಆನಂದ ಮತ್ತು ವಿಶ್ರಾಂತಿಗಳನ್ನು ನಿರಾಕರಿಸಿಕೊಂಡ. ಇಂದ್ರಿಯಗಳ ಮೋಹಗಳು ಮತ್ತು ಮಾನವ ದೌರ್ಬಲ್ಯಗಳ ವಿರುದ್ಧ ತನ್ನ ಹೃದಯವನ್ನು ಗಟ್ಟಿಗೊಳಿಸಿದನು ಮತ್ತು ತನ್ನ ಯುಗ ಮತ್ತು ಧರ್ಮದ ಅತ್ಯುತ್ತಮ ಆದರ್ಶಗಳ ಪ್ರಕಾರ ತನ್ನ ಜನರನ್ನು ಆಳಿದನು. ಶಿವಾಜಿಯ ಹಿರಿಯ ಮಗ ಶಂಭೂಜಿ ಶಿವಾಜಿಯ ವೃದ್ಧಾಪ್ಯದ ಶಾಪವಾಗಿದ್ದನು. 19 ವರ್ಷದ ಈ ಯುವಕ ಹಿಂಸಾತ್ಮಕ, ಚಂಚಲ, ಅಸ್ಥಿರ, ಆಲೋಚನಾರಹಿತ
ಮತ್ತು ಕುಖ್ಯಾತವಾಗಿ ನೈತಿಕತೆಯಲ್ಲಿ ಭ್ರಷ್ಟನಾಗಿದ್ದನು. ನಾವೆಲ್ಲ ಇತಿಹಾಸವನ್ನು ಪಠ್ಯ ಪುಸ್ತಕಗಳಲ್ಲಿ ಓದುತ್ತಿದ್ದೆವು. ಇಂದು ಸಿನಿಮಾಗಳೇ ಇತಿಹಾಸದ ಪಠ್ಯಗಳಾಗಿ ಬಿಟ್ಟಿವೆ. ಅಷ್ಟೇ ಅಲ್ಲ, ಇತಿಹಾಸವನ್ನು ಸಿನಿಮಾಗಳ ಮೂಲಕ ತಿಳಿಯಲು ನಮ್ಮ ಮಾಧ್ಯಮಗಳೂ ಹೇಳುತ್ತಿವೆ. ಛಾವಾ ಸಿನಿಮಾದ ಮೂಲಕ ನಮ್ಗೆ ಛತ್ರಪತಿ ಸಂಭಾಜಿ ಯಾರು, ಅವರ ದೇಶ ಪ್ರೇಮ ಎಂತದ್ದು, ಅವ್ರು ಯಾವ ರೀತಿ ಮೊಘಲರಿಗೆ ಸಿಂಹ ಸ್ವಪ್ನವಾಗಿದ್ರು ಅನ್ನೋದನ್ನ ನೋಡುವಂತ ಭಾಗ್ಯ ಸಿಕ್ಕಿದೆ.